ಒಂದು ವಾರದಲ್ಲಿ ಎಲ್ಲ ನಿರ್ಧಾರವನ್ನು ಒಂದು ತಿಂಗಳಾದ್ರೂ ಇನ್ನೂ ಏನು ಬೆಳೆ ಇಲ್ಲ. ರಾಜೇಶ್ ಮೇಲೆ ಇದ್ದಿರುವ ಆಸ್ತಿಯನ್ನು ತೆಗೆದಾಡ್ತೀನಿ. ಅಲ್ಲಿ ಯಾರು ಬರ್ತಿಲ್ಲ. ಹಲೋ, ಯಾಕೆ ಮೇಡಮ್ ನನ್ನನ್ನು ಯಾಕೆ ತಡೆದು ನಿಲ್ಲಿಸಿದ್ರಿ? ಒಂದು ಸುಂದರವಾದ ಹೆಣ್ಣು ನಿಮ್ಮ ಮುಂದೆ ನಿಂತು ನೋಡಿದ ಹಾಗೆ ಹೊರಟಿರುವುದಿಲ್ಲ. ಅರಳುವವು ಇನ್ನೊಬ್ಬರು ನೋಡಲಿ ಎಂದು ಅರಳುವುದಿಲ್ಲ, ಇನ್ನೊಬ್ಬರು ನೋಡಲಿ ಎನ್ನುವ ಮನೋಭಾವ ಕೂಡ ಅದಕ್ಕಿರುವುದಿಲ್ಲ. ಕಣ್ಣು ಕುಕ್ಕಿಸುವ ಪರಸ್ತ್ರೀಯರನ್ನು ನೋಡುವ ಮನೋಭಾವ ನನ್ನದಲ್ಲ. ಅಂದ್ರೇನು ನಿಮ್ಮ ಮಾತಿನಂತ ನಾನು ಕೆಟ್ಟವಳೆಂತ ನಿಮ್ಮ ಮನೋಭಾವನ? ನೋಡಿ, ಈ ನಿಮ್ಮ ಪ್ರಾಮಾಣಿಕತೆ ಅತಿ ಒಳ್ಳೆಯದರ ಮನುಷ್ಯರನ್ನು ಒಂಟಿ ಮಾಡಿಬಿಟ್ಟಿದೆ ಈ ಕಲಿಕಾಲದಲ್ಲಿ. ಒಂಟಿಯಾಗಿಸುವುದು ಕಲಿಕಾಲ ಅಲ್ಲ. ಆ ಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿಯಂತೆ ಕಾಣುತ್ತದೆ. ನೋಡುವವರ ದೃಷ್ಟಿ ಸರಿಯಾಗಿದ್ದರೆ ಸಾಕು, ಎಲ್ಲವೂ ಒಳ್ಳೆಯದೇ ಆಗಿರುತ್ತದೆ. ಈಗಿನ ಕಾಲದಲ್ಲಿ ಒಳ್ಳೇದ್ ಮಾಡಿ ಬದುಕಿದ್ರೆ ದಡ್ಡ ಅನ್ನುತ್ತಾರೆ, ಮೋಸ ಮಾಡಿ ಬದುಕಿದ್ರೆ ಬುದ್ಧಿವಂತ ಅನ್ನುತ್ತಾರೆ. ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದ ನೀನು ಒಳ್ಳೆ ವ್ಯಕ್ತಿ ಆಗಲು ಸಾಧ್ಯವೇ ಇಲ್ಲ. ನಿನ್ನಂತವನಿಗೆ ಬೆಲೆ ಸಿಗಲಾರದು. ಒಳ್ಳೆತನಕ್ಕೆ ಬೆಲೆ ಇಲ್ಲ ಎನ್ನುವುದು ಎಷ್ಟು ಸತ್ಯವು, ಒಳ್ಳೆತನ ನಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವುದು ಅಷ್ಟೇ ಸತ್ಯ. ನೋಡಿ ಮೇಡಮ್, ನಿಮ್ಮಂತ ಪರಸ್ತ್ರೀಯರಿಂದ ಬುದ್ಧಿ ಹೇಳಿಸಿಕೊಳ್ಳುವಷ್ಟು ಶತಮೂರ್ಖ ನಾನಲ್ಲ. ಸುಮ್ಮನೆ ಈ ಗಜೇಂದ್ರನನ್ನು ಕೆಣಕಬೇಡಿ. ನಿಮ್ಮ ಪರಿಚಯ ಕೂಡ ನಮಗಿಲ್ಲ. 100 ಕೋಟಿ ಬಡತನದ ಪುತ್ರಿ ಈ ಮೋನಿಕಾ, ಈ ಶ್ರೀಮಂತ ಕುಮಾರ್ಗೆ ಗರ್ವದಿಂದ ಮಾತನಾಡ್ತೀಯ? ನಿಯತ್ತಾಗಿರುವವರು ಯಾವಾಗಲೂ ಗರ್ವದಿಂದಲೇ ಇರುತ್ತಾರೆ. ಏಕೆಂದರೆ ಅವರಿಗೆ ನಟಿಸಲು ಬರುವುದಿಲ್ಲ, ಯಾರ ಮುಂದೆ ತಲೆ ತಗ್ಗಿಸುವುದಿಲ್ಲ. 100 ಕೋಟಿ ಒಡತಿ ಎಂದು ಮನ ಬಂದಂತೆ ಮಾತನಾಡಿದ್ದೆ. ಆದರೆ ಏನ್ ಮಾಡ್ತೀಯ? ನಾನು ಶ್ರೀಮಂತ ಕುಮಾರಿ, ಏನ್ ಬೇಕಾದ್ರೂ ಮಾಡಬಲ್ಲೆ. ನಾನೇನಾದ್ರೂ ಮಾಡಿದ್ರೆ ನಿನ್ನಂತ ಗಂಡನನ್ನು ಗುಲಾಮನಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಹೆಣ್ಣು ಹಗುರ ಅಂತ ತಿಳಿಬೇಡ ನೀನು. ಆಕಾಶ ಎಷ್ಟೇ ಆಗಲವಾದರೂ ಚಿಕ್ಕ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ. ಮನುಷ್ಯ ಎಷ್ಟೇ ಶ್ರೀಮಂತನಾದರೂ ಅವನ ಗುಣಕ್ಕೆ ಬೆಲೆ ಜಾಸ್ತಿ. ಮೋನಿಕಾ, ಹೆಣ್ಣು ಎಂಬ ಜಂಬದಿಂದ ಬಾಯಿಗೆ ಬಂದಂತೆ ಮಾತನಾಡಿದ್ದೆ. ಆದರೆ ಅದು ಸ್ತ್ರೀ ಕುಲಕ್ಕೆ ಅವಮಾನ. ಅದು ನಿನ್ನಂತ ಪರಸ್ತ್ರೀಯರಿಂದ. ಸ್ತ್ರೀಗಳ ಜನ್ಮ ಅನ್ನೋದು ಮರ್ತಂತೆ ಪುರುಷರಿಂದಲೇ ಸ್ತ್ರೀಯರಿಗೆ ಜನ್ಮದಾತ ಎಂಬ ಪಟ್ಟ ಸಿಕ್ಕಿರುವುದು. ಅದನ್ನು ನೀವು ತಿಳಿದಿಲ್ಲ ಅಂತ ಕಾಣುತ್ತದೆ. ಪುರುಷರಿಂದಲೇ ತಾನೇ ಜಗನ್ಮಾತ್ಮೆ ಪಟ್ಟ. ಆದ್ರೆ ಮಡಿಕೆ ಇದ್ರೆ ತಾನೇ ಅಡಿಗೆ ಆಗೋದು. ಆ ಮಡಿಕೆ ಅಕ್ಕಿ ಹಾಕಿದಾಗಲೇ ಅನ್ನ ಆಗುವುದು. ನೋಡು ಮೋನಿಕಾ, ಎರಡು ಕೈಗಳು ತಟ್ಟಿದಾಗಲೇ ಚಪ್ಪಾಳೆ. ಗಂಡು ಹೆಣ್ಣಿನ ಸ್ಪರ್ಶದಿಂದಲೇ ಜಗಳವಾಗುವುದು ಈ ಪ್ರಪಂಚದಲ್ಲಿ. ಹೆಣ್ಣನ್ನು ಕೀಳಾಗಿ ಕಾಣುವ ಖಳನಾಯಕ ನಾನಲ್ಲ. ನೀವು ಮಾತಾಡಿದ್ದಕ್ಕೆ ಪ್ರತಿ ಉತ್ತರ ಕೊಟ್ಟೆ. ಇರ್ಲಿ ಬಿಡಿ, ಈಗಲಾದ್ರೂ ಹೆಣ್ಣು ಗಂಡು ಸಮಾನಗಳಂತ ಒಪ್ಕೊಂಡಲ್ಲ ನೀವು. ನೋಡಿ, ನೀವು ಮಾತನಾಡುವ ರೀತಿಯನ್ನು ನೋಡಿದ್ರೆ ನನ್ನ ತಪ್ಪಾಗೆ ಅರ್ಥ ಮಾಡಿಕೊಂಡಿದೆ. ನಿಮ್ಮಂತ ಗಂಡಸರಿದ್ರೆ ಹೆಣ್ಣಿನ ಜೀವಕ್ಕೆ ಶತ್ರುಗಳೇ ಇರ್ತಿಲ್ಲ. ನೀನು ತಪ್ಪು ತಿಳಿದುಕೊಂಡಿರುವ ಮೋನಿಕಾ, ಹೆಣ್ಣೆ ಹೊರತು ಗಂಡಲ್ಲ. ಗಂಡು ಎಂದರೆ ನಮ್ಮ ಹೂವನ್ನು ರಕ್ಷಿಸುವ ಮುಳ್ಳೆ ಹೊರತು ಸಾಕಿದ ಗಿಣಿಯನ್ನೇ ಕುಟುಕುವ ಗಿಟಕನಲ್ಲ. ನಿಂಬೆ ಹಣ್ಣಿನ ಒಂದು ಹನಿ ರಸ, ಒಂದು ನಿಂಬೆ ಹಣ್ಣಿನ ರಸ ಸಾವಿರಾರು ಲೀಟರ್ ಹಾಲು ಕೆಡಿಸುತ್ತದೆ. ಅದರಂತೆ ತಿಳಿಗೇಡಿ ಹಣ್ಣನ್ನು ಬೇಯಿಸಿದ ಮಾತ್ರಕ್ಕೆ ಇಡೀ ಗಂಡು ಕುಲವೇ ಕೆಟ್ಟವರೆಂದು ಭಾವಿಸಬೇಡಿ. ಇಂಥ ಮನೋಭಾವವುಳ್ಳ ವ್ಯಕ್ತಿಯು ಕಡಲಿನ ಆಳದಷ್ಟು ಕರುಣೆ, ಬೆಟ್ಟದಷ್ಟು ಪ್ರೀತಿ, ಕೊಡ್ತೀರಲ್ಲ.
ಹಲೋ ಮೇಡಮ್. ಹಲೋ ಮೇಡಮ್, ಯಾವ ಯಾವ ಲೋಕದಲ್ಲಿ ಇದ್ದೀರಿ? ಮೂಕ ವಿಸ್ಮಿತವಾಗಿ ನಿಂತಿರುವಿರಲ್ಲ. ಅಯ್ಯೋ, ನಾನಿಷ್ಟೊತ್ತು ಕಂಡಿದ್ದು ಕನಸ. ನಾನು ಬಯಸಿದ್ದು ಸಿಗಬಹುದು. ನಾವು ಬಯಸಿದ್ದು ನಮಗೆ ಸಿಕ್ಕಿದ್ದರೆ ಕಡಿವಾಣವಿಲ್ಲದ ಕುದುರೆ ಅಂತ ಆಗುತ್ತಿತ್ತು ನಮ್ಮ ಬದುಕು. ನನಗೆ ಸ್ವಲ್ಪ ಕೆಲಸವಿದೆ, ಮತ್ತೆ ಭೇಟಿ ಆಗೋಣ, ಬರುತ್ತೇನೆ. ಅಯ್ಯೋ, ಸ್ವಲ್ಪ ನಿಂತ್ಕೊಳ್ಳಿ. ನಾನು ಎಷ್ಟು ಹೇಳಿದ್ರು ಹಾಗೆ ಹೊರಟೋದಲ್ಲ. ಒಂದು ಸುಂದರವಾದ ಹೆಣ್ಣಿನ ಮೈ ಮೋಟಕ್ಕೆ ಮೈ ಮಾಟಕ್ಕೆ ಸೋಲದೆ ಹಾಗೆ ಹೊರಟೋದಲ್ಲ.